ಅಲ್ಲ, ಇವತ್ತು ಕಾರ್ಯಕ್ರಮ ನೋಡಿದ್ದೀರಾ ನೀವು, ಎಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ, ಪ್ರತಿಯೊಂದು ತಾಲೂಕಿಂದನೂ ಬಂದಿದ್ದಾರೆ. ಸೊ ನಮ್ಮ ಮತದಾರರಲ್ಲಿ 16 ಲಕ್ಷ ಮತದಾರರಲ್ಲಿ 8 ಲಕ್ಷ ಮಹಿಳಾ ಮತದಾರರಿದ್ದಾರೆ. ಗ್ಯಾರಂಟಿ ಮ್ಯಾಜಿಕ್ ಇದೆ, ಮಹಿಳೆಯರ ಮ್ಯಾಜಿಕ್ ಇದೆ. ಸೊ ಈ ಮೋದಿ ಅಲೆಗಿಂತ ನಮ್ಮ ಮಹಿಳೆಯರ ಮ್ಯಾಜಿಕ್ ಈ ಬಾರಿ ಒಲವು ಕೊಡುತ್ತೆ ಅನ್ಸುತ್ತೆ. ಇಲ್ಲ, ಅದು BJP ಅವ್ರು ಹೇಳ್ತಾರೆ. ಬಟ್ ಗ್ರೌಂಡ್ನಲ್ಲಿ ನಾನು ಪ್ರತಿಯೊಂದು ತಾಲೂಕಿನಲ್ಲಿ ಹೋಗಿ ಹತ್ತಿರದಲ್ಲೇ ಮಾತಾಡ್ತಾ ಇದ್ದೀನಿ, ಕುಟುಂಬದ ಸದಸ್ಯರ ಜೊತೆ ಮಾತಾಡ್ತಾ ಇದ್ದೀನಿ. ಯಾವ ರೀತಿ 2,000 ರೂಪಾಯಿ ಅವರಿಗೆ ಒಂದು ಬರದ ಕಾಲದಲ್ಲೂ ಕೂಡ ಕುಟುಂಬದ ಜವಾಬ್ದಾರಿ ನಿರ್ವಹಿಸಲು ಹೆಲ್ಪ್ ಆಗ್ತಾ ಇದೆ ಅಂತ ಮಹಿಳೆಯರು ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಅನ್ನಭಾಗ್ಯದ ಯೋಜನೆ 5 kg ಅಕ್ಕಿ ಕೊಡ್ತಾ ಇದೆ. ಉಳಿದ 5 kgಗೆ ಅಮೌಂಟು ಅವ್ರ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಮಹಿಳೆಯರು, ಒಂದು ಅಜ್ಜಿ ನನಗೆ ಕೇಳ್ತಾ ಇದ್ದಾರೆ, ನಮಗೆ ದುಡ್ಡು ಬೇಡ, ನಮಗೆ ಅನ್ನ ಬೇಕು ಅಂತ, ಆದರೆ ಅಕ್ಕಿ ಬೇಕು ಅಂತ. ಬಟ್ ನಮ್ಮ ಕೇಂದ್ರ ಸರ್ಕಾರ ನಾವು ಜಾಸ್ತಿ ದುಡ್ಡು ಕೊಡ್ತೀವಿ ಅಂದರೂ ಕೂಡ, ಗೋದಾಮಲ್ಲಿ ಕೊಡ್ತರೂ ಕೂಡ ನಮ್ಮ ಕೇಂದ್ರದಿಂದ ಅಕ್ಕಿ ಕೊಡ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಕೂಡ ಬೇಜಾರಿದೆ. ಬಂಡಾಯದಿಂದ ಏನು ಎಫೆಕ್ಟ್ ಆಗಲ್ಲ. ಜನರು ಪ್ರಬುದ್ಧರಿದ್ದಾರೆ. ಯಾವ ಪಕ್ಷ ಬೇಕು, ಯಾವ ವ್ಯಕ್ತಿ ಕೆಲಸ ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ ಜನ. 6 ವರ್ಷದಿಂದ ನಾನು ಕೂಡ ನಮ್ಮ SSK ಟ್ರಸ್ಟಿಂದ ಕೆಲಸ ಮಾಡ್ತಾ ಇದ್ದೀನಿ. 26 ವರ್ಷದಿಂದ ಪ್ರಾಮಾಣಿಕವಾಗಿ ಪಕ್ಷದ ಸೇವೆ ಇರ್ಬೋದು, ಜೊತೆಗೆ ಜನಸಾಮಾನ್ಯರ ಸಂಪರ್ಕದಲ್ಲೂ ಇದ್ದೀನಿ. ಅದರಿಂದ ಜನರಿಗೆ ಅದು ಗೊತ್ತಿದೆ ಏನು ಅಂತ. ನಾನು ಈಗಾಗಲೇ ಹೇಳಿದೆ, ಮೋದಿಯವ್ರ ಎಫೆಕ್ಟ್ ಇರಲ್ಲ. MLA ಎಲೆಕ್ಷನಲ್ಲೂ ಮೋದಿಯವ್ರು ಬಂದು ಹೋಗಿದ್ರು, ಅದು ಏನು ಎಫೆಕ್ಟ್ ಆಗಲಿಲ್ಲ. ಜನರು ನಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಇದೆ, ಬಡವ್ರ ಪರವಾಗಿ ದುಡಿಯುವಂತಹ ಪಕ್ಷ ಅಂತ ನಂಬಿಕೆ ಇದೆ ಜನರಿಗೆ. ಡೆಫಿನೆಟ್ಲಿ ಪ್ಲಸ್ ಆಗುತ್ತೆ. ಇವತ್ತಿನ ಮಹಿಳಾ ಸಂಖ್ಯೆ ನೀವು ನೋಡಿದರೆ ಗೊತ್ತಾಗುತ್ತೆ. ಮಹಿಳೆಯರು ಇವತ್ತು ಬಂದಿದ್ದಾರೆ, ಯಾಕಂದರೆ ಅವರಿಗೆ ನಮ್ಮ ಗ್ಯಾರಂಟಿ ಸರ್ಕಾರದಲ್ಲಿ ವಿಶ್ವಾಸ ಇದೆ. ಜೊತೆಗೆ ಸ್ತ್ರೀ ಶಕ್ತಿ ಸಂಘವನ್ನು ಶುರು ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ. ಅದು ಅವರ ಒಂದು ಸ್ವಾವಲಂಬನೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕೊಡ್ತಾ ಇದೆ ಮಹಿಳೆಯರಿಗೆ. ಸೊ ಆದ್ದರಿಂದ ನಂಬಿಕೆ ಇಟ್ಕೊಂಡು ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಶನಿವಾರ ಭಾನುವಾರ ಪ್ರಿಯಾಂಕಾಜಿ ಅವ್ರು ಬರ್ತಾರೆ ಅನಿಸುತ್ತೆ. ಜೊತೆಗೆ ಸಿದ್ದರಾಮಯ್ಯಜಿ ಅವ್ರು ಬರ್ತಾ ಇದ್ದಾರೆ. ಸೊ 3 ಕಡೆ ಕಾರ್ಯಕ್ರಮ ಆಗುತ್ತೆ. ಹೊನ್ನಾಳಿ, ದಾವಣಗೆರೆ ಮತ್ತು ಹರಿಹರ ಅನಿಸುತ್ತೆ. 4, 5ನೇ ತಾರೀಕು. ಹ್ಞೂ ರೀ, ಬರ್ತಾ ಇದ್ದಾರೆ. ಇನ್ನು ನಾಳೆ ನಾಡಿದ್ರಲ್ಲಿ ಕನ್ಫರ್ಮ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.